ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಜಿಯೋಗ್ರಫಿ ಟೆಸ್ಟನ್ನು ತಗೊಳ್ಳಿಕ್ಕಿದ್ದೇವೆ. ನೀವು ಒಂದು ಪೆನ್ ಹಾಗೂ ಪೇಪರನ್ನು ಇಟ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಪೆನ್ ಪೇಪರ್ ಇಟ್ಕೊಂಡು ಮುಂದೆ ಕಂಟಿನ್ಯೂ ಮಾಡಿ. ಮೊದಲಿಂದ ನಾನು ನಿಮಗೆ ಹೇಳ್ತಾ ಇದ್ದೆ, ನಾವು ಬರೀ ಓದೋದ್ರಿಂದ ಸಾಕಾಗೋದಿಲ್ಲ. ಎಕ್ಸಾಮನ್ನು ಕ್ಲಿಯರ್ ಮಾಡೋದಕ್ಕೆ ಬರೀ ಓದಿದರೆ ಮಾತ್ರ ಸಾಕಾಗೋದಿಲ್ಲ. ಆವಾಗ ಟೆಸ್ಟು ಮತ್ತು ರಿವಿಷನ್ನು, ಅದರಲ್ಲೂ ಆ್ಯಕ್ಟಿವ್ ರೀಕಾಲನ್ನು ಮಾಡ್ತಾನೆ ಇರಬೇಕು. ನಾನು ಅದರ ಸಾಧ್ಯ ಆದಾಗೆಲ್ಲ ನಾನು ಟೆಸ್ಟನ್ನು ಅಥವಾ ಆ್ಯಕ್ಟಿವ್ ರಿಕಾಲನ್ನು ಮಾಡ್ತಾ ಇರ್ತೇನೆ. ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ನಾನು ಕಂಪ್ಲೀಟ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟಿಂಗಿಂದ ಸ್ವಲ್ಪ ಕೆಲವು ವಿಷಯಗಳನ್ನು ಕವರ್ ಮಾಡೋಣ. ಈ ಟೆಸ್ಟಲ್ಲಿ ಒಂದು ಪೆನ್ ಆ್ಯಂಡ್ ಪೇಪರ್ ಇಟ್ಕೊಳ್ಳಿ. ನಾನು ಕ್ವಶನ್ ತೋರಿಸ್ತೇನೆ. ನಿಮಗೆ ಎಕ್ಸ್ಟ್ರಾ ಟೈಮ್ ಬೇಕು ಅಂತಿದ್ರೆ ಪಾಸ್ ಮಾಡಬಹುದು. ಪಾಸ್ ಮಾಡಿ ನಿಮ್ಮ ಶೀಟ್ನಲ್ಲಿ ಅದಕ್ಕೆ ಆಪ್ಷನ್ನು ಮತ್ತು ಆನ್ಸರನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಲ್ಲಿ ಅದರ ಆನ್ಸರ್ ಕಾಣಿಸುತ್ತೆ. ಅವಾಗ ಅದಕ್ಕೆ ನೀವು ರೈಟ್ ಮತ್ತು ರಾಂಗ್ ಅಂತ ಅಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಬಹುದು. ಓಕೆನಾ? 50 ಕ್ವಶನ್ ಇದೆ. ಮೊದಲೇ ಕ್ವಶನ್ ನೋಡಿ. ಹೂ ಇಸ್ ಟ್ರೆಡಿಷನಲಿ ನೋನ್ ಆಸ್ ದಿ ಫಾದರ್ ಆಫ್ ಜಿಯೋಗ್ರಫಿ ಫಾರ್ ಕಾಯಿನಿಂಗ್ ದಿ ವರ್ಡ್ ಜಿಯೋಗ್ರಾಫಿಕಾ? ಯಾರು ಫಾದರ್ ಆಫ್ ಜಿಯೋಗ್ರಫಿ? ಟಾಲೆಮಿ, ಪ್ಯಾರ್ಕಸ್, ಎರಾಟೋಸ್ತನೀಸ್, ಸರ್ ಐಸಾಕ್ ನ್ಯೂಟನ್. ಯಾರಿರಬಹುದು ನಿಮ್ಮ ಪ್ರಕಾರ? ಕ್ವಶನ್ ನಂಬರ್ 1 ಅಂತ ಹಾಕಿ ನಿಮ್ಮ ಆಪ್ಷನನ್ನು ಬರೀರಿ ಅಲ್ಲಿ ನಿಮ್ಮ ಶೀಟ್ನ ಮೇಲೆ. ಥಿಂಕ್ ಮಾಡಿ. ಸುಮ್ಮನೆ ಬರೆದಾದರೆ ಟೆಸ್ಟ್ ತಗೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಆ್ಯಕ್ಟಿವ್ ಆಗಿ ನಿಮ್ಮ ಮೈಂಡಿಗೆ ನೀವು ಸ್ವಲ್ಪ ಕೆಲಸ ಕೊಡಬೇಕು. ಇಲ್ಲಿದ್ರೆ ಕ್ವಶನ್ ಆನ್ಸರ್ ನೋಡಿಕೊಂಡು ಆಮೇಲೆ ಸರಿ ಮಾಡ್ಕೊಳ್ತೇನೆ ಅನ್ನೋದೆಲ್ಲ ಬೇಡ. ಸ್ವಲ್ಪ UPSC ಆಸ್ಪಿರೆಂಟಿಗೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಕರೆಕ್ಟಾಗಿ ಟೆಸ್ಟನ್ನು ಅಟೆಂಡ್ ಮಾಡಿ. ಇದಕ್ಕೆ ಆನ್ಸರ್ ಎರಾಟೋಸ್ತನೀಸ್. ಫಸ್ಟು ಜಿಯೋಗ್ರಫಿಕ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತಾರೆ. ಅರ್ತ್ ಸರ್ಕಂಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫೆನಾಮಿನಾನ್ ಆಫ್ ದಿ ಡೇ ಆ್ಯಂಡ್ ನೈಟ್ ಬೀಯಿಂಗ್ ಆಫ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಲೆಂತ್ ಎವ್ರಿವೇರ್ ಆನ್ ಅರ್ತ್ is called solstice, equinox, rotation, revolution. ಈಸಿಯಾದ ಕ್ವಶನ್. ಕ್ವಶನ್ ನಂಬರ್ 2 ಈಸಿ ಇದೆ. ಇದಕ್ಕೆ ಆನ್ಸರ್ ಜೊತೆಗಾಗಲೇ ನೀವು ಬರೆದಿರ್ಬೋದು ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲ ಅಂತಂದರೆ ಹಾಗೆ ಬಿಡಿ, ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ನೀವು ಕೊಟ್ಕೋಬೇಕಾಗುತ್ತೆ. ಆಮೇಲೆ ಸರಿಯಾದ ಆನ್ಸರ್ಗೆ 2 ಮಾರ್ಕ್ಸ್, ನೆಗೆಟಿವಿಗೆ -0.66 ಮಾರ್ಕ್ಸನ್ನು ಕೊಟ್ಕೊಳ್ಳಿ. ನೋಡಿ ಆನ್ಸರ್ ನೋಡೋಣ. ಈಕ್ವಿನಾಕ್ಸ್ ಇದಕ್ಕೆ ಮೊದಲು ಡಿಸ್ಕಸ್ ಮಾಡಿದ್ದೆ ಇದನ್ನು. ಹಾಗೆ ಈಕ್ವಿನಾಕ್ಸ್ ಇದಕ್ಕೆ ಆನ್ಸರ್. ಸನ್ ಇಸ್ ಓವರ್ ಹಿಟ್ ಎಟ್ ದಿ ಇಕ್ವೇಟರ್. ನೆಕ್ಸ್ಟ್, ದ ಟೆಕ್ನಿಕಲ್ ಟರ್ಮ್ ಫಾರ್ ದಿ ಅರ್ತ್ ಶೇಪ್ ವಿಚ್ ಇಸ್ ಸ್ಲೈಟ್ಲಿ ಇರ್ರೆಗ್ಯುಲರ್ ಸ್ಪಿಯರ್ ಫ್ಲಾಟೆಂಡ್ ಎಟ್ ದಿ ಪೋಲ್ಸ್ ಈಸ್ ಸ್ಪಿರಾಯ್ಡ್, ಎಲಿಪ್ಸಾಯ್ಡ್, ಜಿಯಾಯ್ಡ್, ಪರ್ಫೆಕ್ಟ್ ಸ್ಪಿಯರ್. ಎಕ್ಸಾಕ್ಟ್ ಆದ ಟರ್ಮ್, ಹೆಚ್ಚು ಟೆಕ್ನಿಕಲ್. ಇದರಲ್ಲಿ ಈ 2 ಟರ್ಮ್ಗಳು ಒಂದೇ ಥರ ಅನಿಸಬಹುದು, ಆದರೆ ಹೆಚ್ಚು ಟೆಕ್ನಿಕಲ್ ಆಗಿ ಯಾವುದನ್ನು ನೋಡಿದ್ವಿ ನಾವು ಕ್ಲಾಸಲ್ಲಿ, ವಿಡಿಯೋದಲ್ಲಿ ನೆನಪಿದೆಯಾ? ಆನ್ಸರ್ ಜಿಯಾಯ್ಡ್. ಇದಕ್ಕೆ ಮುಂದೆ, ಫಂಡಮೆಂಟಲ್ ಫೋರ್ಸ್ ದಟ್ ಕೀಪ್ಸ್ ಪ್ಲಾನೆಟ್ಸ್ ಆ್ಯಂಡ್ ಸ್ಯಾಟಲೈಟ್ಸ್ ಇನ್ ದಟ್ ರೆಸ್ಪೆಕ್ಟಿವ್ ಆರ್ಬಿಟ್. ಪ್ಲ್ಯಾನೆಟ್ಗಳನ್ನು ಅವರವರ ಆರ್ಬಿಟ್ನಲ್ಲೇ ಇರೋ ರೀತಿ ಮಾಡುವಂಥ ಫಂಡಮೆಂಟಲ್ ಫೋರ್ಸ್. ಸೆಂಟ್ರಿಫ್ಯೂಗಲ್ ಫೋರ್ಸು, ನ್ಯೂಕ್ಲಿಯರ್ ಫೋರ್ಸು, ಫಾರ್ವರ್ಡ್ ಎಕ್ಸೆಂಟ್ರಿಸಿಟಿ, ಗ್ರಾವಿಟೇಷನಲ್ ಪುಲ್. ಯಾವುದು? ಗ್ರಾವಿಟೇಷನಲ್ ಪುಲ್ ಇದಕ್ಕೆ ಆನ್ಸರ್. ಗ್ರಾವಿಟಿ ಅಲ್ವಾ ಕೊಡೋದು, ಇನ್ವರ್ಡ್ ಪುಲ್ ಕೊಡುತ್ತೆ, ಎಳೆಯುತ್ತೆ. ಅದರ ಜೊತೆ ಮುಂದಿನ ಫಾರ್ವರ್ಡ್ ವೆಲಾಸಿಟಿ ಆಲ್ರೆಡಿ ಇದೆ ಅರ್ತಿಗೆ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದು ಎರಡರಿಂದಾಗಿ, ವೆಲಾಸಿಟಿ ಮತ್ತು ಗ್ರಾವಿಟಿಯಿಂದಾಗಿ ಇಲ್ಲಿ ಅರ್ತು ಅಥವಾ ಬೇರೆ ಬೇರೆ ಗ್ರಹಗಳು ತಮ್ಮ ಕಕ್ಷೆಯಲ್ಲೇ ಉಳಿಯುತ್ತವೆ. ದೇ ಆರ್ ಕೀಪಿಂಗ್ ಇನ್ ದೇರ್ ಆರ್ಬಿಟ್. ನೆಕ್ಸ್ಟು, ವಿಚ್ ಮೇಜರ್ ಸರ್ಕಲ್ ಆಫ್ ಲ್ಯಾಟಿಟ್ಯೂಡ್ is defined as the northernmost limit where the sun can appear directly overhead at the noon? Arctic, equator, Capricorn, Cancer. ಆನ್ಸರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಡಿಸ್ಕಸ್ ಮಾಡಿದ್ವಿ ಮೊದಲು. ನಾರ್ದರ್ನ್ ಲಿಮಿಟ್ ಆಫ್ ಸಬ್ ಸೋಲಾರ್ ಪಾಯಿಂಟು
ಡಿ is answer. Big Bang theory suggests that all matter was initially concentrated at single point. ಅದಕ್ಕೇನಂತ ಕರಿತಿದ್ವಿ? ನೆಬ್ಯುಲಾ, ಕ್ವಾಸಾರ್, ಸಿಂಗ್ಯುಲಾರಿಟಿ, ಬ್ಲ್ಯಾಕ್ ಹೋಲ್. ಆನ್ಸರ್ ತೋರಿಸ್ತೇನೆ. ಆನ್ಸರ್ ಅಂತ ಹೇಳಿ ನಾನು ನೆಕ್ಸ್ಟ್ ತೋರಿಸ್ತೇನೆ. ಒಂದು ವೇಳೆ ನೀವು ಥಿಂಕ್ ಮಾಡಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಆನ್ಸರ್ ಸಿಂಗ್ಯುಲಾರಿಟಿ. ಮೇನ್ ರೀಸನ್ ಇಂಡಿಯಾ ಡಸ್ ನಾಟ್ ಹ್ಯಾವ್ or does not observe daylight saving time. Option A, geographically too large. B, day length variation is minimal near the equator or Tropic of Cancer. Its economy does not benefit from it. It uses standard time based on 82.5 E longitude. Answer B, day length variation is minimal near the equator or Tropic of Cancer. DSTಯನ್ನು ಹೆಚ್ಚಾಗಿ ಯೂಸ್ ಮಾಡೋದು ಹೈಯರ್ ಲ್ಯಾಟಿಟ್ಯೂಡ್ಗಳಲ್ಲಿ. ಯಾಕಂದರೆ ಅದರಲ್ಲಿ ಈಗ ಸಮ್ಮರ್ ಮತ್ತು ವಿಂಟರ್ ಡೇಲೈಟ್ನಲ್ಲಿ ತುಂಬ ದೊಡ್ಡ ಡಿಫರೆನ್ಸ್ ಇರುತ್ತೆ ಅಲ್ವಾ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಡಿಫರೆನ್ಸ್ ಇರೋದಿಲ್ಲ, ಹಾಗಾಗಿ ನಾವು ಯೂಸ್ ಮಾಡೋದಿಲ್ಲ. ಡೇ ಲೆಂತ್ ವೇರಿಯೇಷನ್ನು ಮಿನಿಮಲ್ ಆಗಿರುತ್ತೆ ಇಕ್ವೇಟರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ರ. ಅರ್ತ್ ರೊಟೇಷನ್ ಆನ್ ಇಟ್ಸ್ ಆಕ್ಸಿಸ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಟೈಮ್ ಡ್ಯೂರೇಷನ್? 365 ಡೇಸಾ, 12 ಅವರ್ಸಾ, 24 ಅವರ್ಸಾ? 365 1/4 ಆನ್ ಇಟ್ಸ್ ಆಕ್ಸಿಸ್ ಕೇಳ್ತಾ ಇರೋದು, ನೋಡ್ಕೊಳ್ಳಿ ಕರೆಕ್ಟಾಗಿ. ಆನ್ಸರ್ 24 ಅವರ್ಸ್. ಅರ್ತಿಗೆ ರೊಟೇಷನ್ ಮಾಡ್ಕೊಳ್ಳಿಕ್ಕೆ ಆನ್ ಇಟ್ಸ್ ಆಕ್ಸಿಗೆ ಎಷ್ಟು ಟೈಮ್ ಬೇಕು? ಅಪ್ರಾಕ್ಸಿಮೇಟ್ಲಿ 24 ಅವರ್ಸ್, ಅಂದರೆ ಸಿ. Which one of the following Greek scholars is credited with explaining the geocentric theory and compiling detailed maps in its work Geographia? ಜಿಯೋಗ್ರಫಿಯಾ ಅನ್ನುವಂಥ ಒಂದು ಬುಕ್ಕು ಮತ್ತು ಜಿಯೋಸೆಂಟ್ರಿಕ್ ಥಿಯರಿ ಇದನ್ನು ಕೊಟ್ಟವ್ರು ಯಾರು? ಆನ್ಸರ್ ನೋಡಿ. ಎರಾಟೋಸ್ಥೆನಸ್, ಹಿಪಾರ್ಕಸ್, ಟಾಲೆಮಿ, ಯೂಕ್ಲಿಡ್. ಯಾರಿರ್ಬೋದು? ಟಾಲೆಮಿ. ಆವಾಗ ಎರಾಟೋಸ್ಥೆನಸ್ಗೆ ಸಂಬಂಧಪಟ್ಟಾಗೆ ಜಿಯೋಗ್ರಾಫಿಕಾ ಅಂತ ಟರ್ಮ್ ಬಂದಿತ್ತು. ಟಾಲೆಮಿದು ಬುಕ್ ಯಾವುದು ಅಥವಾ ವರ್ಕ್ ಯಾವುದು? ಜಿಯೋಗ್ರಫಿಯಾ. ಅದರಲ್ಲಿ ಮ್ಯಾಪ್ಸು, ಜಿಯೋಸೆಂಟ್ರಿಕ್ ಥಿಯರಿ ಬಗ್ಗೆ ಇದೆ. Crucial evidence that led to the rejection of the steady state theory in favor of the Big Bang theory was the discovery of gravitation waves, dark matter, CMBR, redshift. Answer C, cosmic microwave background radiation. ಮಾಡಿದ್ದೀವಿ ಇದನ್ನು. ಯಾವ ಟಾಪಿಕ್ಕಿಗೂ ಅಥವಾ ಯಾವುದೋ ಕ್ವಶನ್ ನೀವು ಆನ್ಸರ್ ರಾಂಗ್ ಮಾಡ್ತಿದ್ದೀರಿ ಅಂತಂದರೆ ಆ ಒಂದು ವಿಷಯವನ್ನು ಇನ್ನೊಂದು ಸಾರಿ ನೋಡಬೇಕಾದ ಅವಶ್ಯಕತೆ ಇದೆ ಅಂತ. ರಿವಿಷನ್ ಅಂತಂದರೆ ಒಂದೇ ಟಾಪಿಕನ್ನು ಅರ್ಥ ಆದಮೇಲೂ ಪದೇ ಪದೇ ಓದ್ತಾ ಇರೋದಲ್ಲ. ಯಾವುದು ಅರ್ಥ ಆಗಿಲ್ವೋ ಅಥವಾ ಯಾವುದು ಮರ್ತು ಹೋಗಿದೆಯೋ ಅದನ್ನು ನೋಡಿ ಮತ್ತೆ ನಾವು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು. ಯಾವ ಥರ ಕ್ವಶನ್ ಬಂದರೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ತಯಾರಾಗೋದು. ನೆಕ್ಸ್ಟ್, ಟಿಲ್ಟ್ ಆಫ್ ದಿ ಅರ್ತ್ಸ್ ಆಕ್ಸಿಸ್ ವಿಚ್ ಇಸ್ 23.5 from its vertical also be expressed as an angle of 66.5 degree with respect to. ಟಿಲ್ಟನ್ನು 23.5 ಥರ ನಾವು ಹೇಳ್ಬೋದು, 66.5 ಡಿಗ್ರಿ ಥರನೂ ಹೇಳ್ಬೋದು. ಈಗ ಇಲ್ಲಿ ಕೇಳ್ತಾ ಇರೋದು 66.5 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಅಂತ? ಪೋಲಾರ್ ಆಕ್ಸಿಸಾ, ಸರ್ಕಲ್ ಆಫ್ ಇಲ್ಯುಮಿನೇಷನ್ನ, ಪ್ಲೇನ್ ಆಫ್ ದಿ ಅರ್ತ್ ಆರ್ಬಿಟಾ, ಪ್ರೈಮ್ ಮೆರಿಡಿಯನ್ನ? ಇದಕ್ಕೆ ಆನ್ಸರ್ ಪ್ಲೇನ್ ಆಫ್ ದಿ ಅರ್ತ್ ಆರ್ಬಿಟ್, ಪ್ಲೇನ್ ಆಫ್ ಎಕ್ಲಿಪ್ಟಿಕ್ ಅಲ್ವಾ. ನೆಕ್ಸ್ಟ್, ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್ ಶಾರ್ಟೆಸ್ಟ್ ಡೇ ಆಫ್ ದಿ ಇಯರ್ ಆಕರ್ಡ್ ಅರೌಂಡ್. ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಯಾವಾಗ ಶಾರ್ಟೆಸ್ಟ್ ಡೇ ಬರ್ಬೋದು? ಮಾರ್ಚ್ ಇಕ್ವಿನಾಕ್ಸು, ಜೂನ್ ಸಾಲ್ಸ್ಟೈಸು, ಡಿಸೆಂಬರ್ ಸಾಲ್ಸ್ಟೈಸು, ಸೆಪ್ಟೆಂಬರ್ ಇಕ್ವಿನಾಕ್ಸ್. ನಾರ್ದನ್ನು ಶಾರ್ಟೆಸ್ಟ್ ಡೇ. ಆನ್ಸರ್ ನೋಡಿ, ಡಿಸೆಂಬರ್ ಸಾಲ್ಸ್ಟೈಸ್. ಯಾಕಂದರೆ ಡಿಸೆಂಬರ್ ಸಾಲ್ಸ್ಟೈಸಲ್ಲಿ ಸದರ್ನಲ್ಲಿ ಲಾಂಗೆಸ್ಟ್ ಡೇ ಇರುತ್ತೆ, ನಾರ್ದರ್ನಲ್ಲಿ ಶಾರ್ಟೆಸ್ಟ್ ಡೇ ಇರುತ್ತೆ. ವಿಂಟರ್ ಸಾಲ್ಸ್ಟೈಸ್ ಅಂತ ಸಹ ಕರೀತೇವೆ. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಡಸ್ ನಾಟ್ ಜನರಲಿ ಕೋಯಿನ್ಸೈಡ್ ವಿತ್ ಲಾಂಜಿಟ್ಯೂಡ್ ಲೈನ್ಸ್ ಬಿಕಾಸ್
Earth is not perfect sphere. Earth's orbital speed is not uniform. Earth's axis is tilted. Day length changes throughout the year. ಯಾವುದಿರ್ಬೋದು? ಇದಕ್ಕೆ ಆನ್ಸರ್ Earth's axis is tilted. Consider the following statement about prime meridian. Crosses the continents Europe, Africa, Antarctica. Passes through the country Mali. ಯಾವುದು ಕರೆಕ್ಟು? 1 only, 2 only, both 1 and 2, neither 1 or 2. ನಿಮಗೆ ಟೈಮ್ ಬೇಕು ಅಂತಂದರೆ ಪಾಸ್ ಮಾಡ್ಕೋಬಹುದು ವಿಡಿಯೋನ. ಆದರೆ ನಾನು ಹೇಳಿದಾಗಲೇ ಮೊದಲೇ ಹೇಳೋಕ್ಕಿಂತ ಮೊದಲೇ ನೀವು ಆನ್ಸರ್ ಮಾಡಿ, ಟೈಮ್ ತೊಗೊಳ್ದೆ ಆನ್ಸರ್ ಮಾಡಿದರೆ ಒಳ್ಳೆಯದು. ಸ್ವಲ್ಪ ಬೇಗ ರಿವಿಷನ್ ಮಾಡಿದ್ದೀರಿ ಅಂತ ಅದರ ಅರ್ಥ. ಇದಕ್ಕೆ ಆನ್ಸರ್ ಬೋತ್ 1 and 2, ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಟೈಮ್ ಡಿಲೇ ಬಿಟ್ವೀನ್ ಸಮ್ಮರ್ ಸಾಲ್ಸ್ಟೈಸ್ ಆ್ಯಂಡ್ ದಿ ಆ್ಯಕ್ಚುಯಲ್ ಹಾಟೆಸ್ಟ್ ಪಾರ್ಟ್ ಆಫ್ ದಿ ಸಮ್ಮರ್ ಇಸ್ ನೋನ್ ಆ್ಯಸ್. ಲಾಂಗೆಸ್ಟ್ ಡೇಗೂ ಮತ್ತು ಹಾಟೆಸ್ಟ್ ಪಾರ್ಟ್ ಆಫ್ ದಿ ಸಮ್ಮರಿಗೂ ಇರುವಂಥ ಒಂದು ಟೈಮ್ ಡಿಲೇ ಆಗೋದಕ್ಕೆ ಏನಂತ ಕರಿತೇವೆ? ಆಕ್ಸಿಯಲ್ ಪ್ರಿಸಿಷನ್ನ, ಪೆರಿಹಿಲಿಯನ್ ಎಫೆಕ್ಟಾ, ಸೀಸನಲ್ ಲ್ಯಾಗ, ಥರ್ಮಲ್ ಇನ್ವರ್ಷನ್ನ. ಇದಕ್ಕೆ ನಾವು ಕರೆಯೋದು ಸೀಸನಲ್ ಲ್ಯಾಗ್. If the earth were rotating twice as fast, which of the following would be the most immediate consequence? Seasons would be halved. Gravity would decrease everywhere. Day and night cycle would be shortened. Tilt of the axis would change. Immediate effect ಏನು ಅಂತ ಕೇಳ್ತಾ ಇರೋದು. ರೊಟೇಟಿಂಗ್ ಟ್ವೈಸ್ ಫಾಸ್ಟ್, ಡಬಲ್ ಸ್ಪೀಡಲ್ಲಿ ಅರ್ಥ ರೊಟೇಟ್ ಆಗ್ತಾ ಇದ್ರೆ ಏನಾಗಬಹುದು ತಕ್ಷಣ? ಫಸ್ಟ್ ಆಗೋದು ಡೇ ಆ್ಯಂಡ್ ನೈಟ್ ಸೈಕಲ್ ಶಾರ್ಟ್ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ಕ್ರಾಸ್ಡ್ ಬೈ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕಂಟ್ರೀಸ್ಗಳು ಇಥಿಯೋಪಿಯಾ, ಕೀನಿಯಾ, ಬಾಂಗ್ಲಾದೇಶ್, ಇಂಡೋನೇಷಿಯಾ. ಎಲ್ಲಿರ್ಬೋದು ನೆನ್ಪು ಮಾಡ್ಕೊಳ್ಳಿ, ಬಾಂಗ್ಲಾದೇಶ್ ಇದಕ್ಕೆ ಆನ್ಸರ್. ಎಲ್ಲೆಲ್ಲಿ ಪಾಸ್ ಆಗುತ್ತೆ ನೆನ್ಪು ಮಾಡ್ಕೊಳ್ಳಿ ಕಂಪ್ಲೀಟು. ಪರ್ಸನ್ಸ್ ಟ್ರಾವೆಲಿಂಗ್ by air rapidly across several time zones, India to USA, experience jet lag due to temporary disruption in their. ಜೆಟ್ ಲ್ಯಾಗ್ ಅನ್ನುವಂಥ ಕಾನ್ಸೆಪ್ಟ್ ಬಂದಿತ್ತು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಯೂನಿವರ್ಸಲ್ ಗ್ರಾವಿಟೇಷನ್ ಅಲೈನ್ಮೆಂಟಾ, ಸರ್ಕಾರ್ಡಿಯನ್ ರಿದಮ್ಮ, ಸೋಲಾರ್ ಆರ್ಬಿಟಾ, ಆಕ್ಸಿಯಲ್ ಟಿಲ್ಟ್ ಪರ್ಸೆಪ್ಷನ್ನ. ಜೆಟ್ ಲ್ಯಾಗ್ ಅನ್ನೋದು ಸಂಬಂಧಪಟ್ಟಿರೋದು. ಆನ್ಸರ್ ನೋಡಿ, ಸರ್ಕಾಡಿಯನ್ ರಿದಮ್ ಅಲ್ವಾ? ಸರ್ಕಾಡಿಯನ್ ರಿದಮ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಸ್ಲೀಪ್ ಸೈಕಲ್ ಇರ್ಬೋದು, ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೇವೆ, ಅಲ್ಲಿ ಡಿಸ್ಟ್ರಪ್ಷನ್ ಆಗೋದು. ಫೆನಮಿನಾ ಆಫ್ ದಿ ಪೋಲಾರ್ ನೈಟ್ ಅಂದರೆ 24 hours ಆಫ್ ಡಾರ್ಕ್ನೆಸ್ ಎಟ್ ದಿ ಆರ್ಕ್ಟಿಕ್ ಸರ್ಕಲ್ ಆಕರ್ಸ್ ಡ್ಯೂರಿಂಗ್ ದಿ. ಆರ್ಕ್ಟಿಕ್ ಸರ್ಕಲಲ್ಲಿ ಯಾವಾಗ ಪೋಲಾರ್ ನೈಟ್ ಆಗುತ್ತೆ? ಮಾರ್ಚ್ ಇಕ್ವಿನಾಕ್ಸಾ, ಸೆಪ್ಟೆಂಬರ್ ಇಕ್ವಿನಾಕ್ಸಾ, ಡಿಸೆಂಬರ್ ಸಾಲ್ಸ್ಟೈಸಾ, ಜೂನ್ ಸಾಲ್ಸ್ಟೈಸಾ? ಆರ್ಕ್ಟಿಕ್ಕಲ್ಲಿ ಕೇಳ್ತಾ ಇರೋದು. ಡಿಸೆಂಬರ್ ಸಾಲ್ಸ್ಟೈಸ್ ಅಲ್ವಾ? ಆವಾಗ ಕೆಳಗಡೆ ಫುಲ್ಲು ಪೋಲಾರ್ ಡೇ ಇರುತ್ತೆ ಸದರ್ನಲ್ಲಿ, ಮೇಲ್ಗಡೆ ಪೋಲಾರ್ ನೈಟ್ ಇರುತ್ತೆ. ಎಸ್. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಆಟಮ್ಸ್ ಆ್ಯಂಡ್ ದಿ ಸಬ್ಸಿಕ್ವೆಂಟ್ ಸೆಪರೇಷನ್ ಆಫ್ ಲೈಟ್ occurred approximately 3 lakh years after the Big Bang, when nuclei formed, universe was its maximum temperature, universe had cooled sufficiently, expansion of the universe ceased. ನೆನಪಾಗ್ತಾ ಇದೆಯಾ ಇದು? ಆನ್ಸರ್ ನೋಡಿ, ಯೂನಿವರ್ಸ್ ಹ್ಯಾಡ್ ಕೂಲ್ಡ್ ಸಫಿಷಿಯೆಂಟ್ಲಿ ಅಲ್ವಾ? ಕೂಲಿಂಗಿಂದಾಗಿ ಎಲೆಕ್ಟ್ರಾನು ಮತ್ತು ನ್ಯೂಕ್ಲಿಯೈ ಇದೆಲ್ಲ ಕಂಬೈನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಡಿಕಪ್ಲಿಂಗ್ ಆಫ್ ಲೈಟ್ ಸ್ಟಾರ್ಟ್ ಆಗುತ್ತೆ. CMBR ಇದೆಲ್ಲ ಆವಾಗ ಸ್ಟಾರ್ಟ್ ಆಗೋದು. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಷನ್ ಬೈ ಅರ್ಲಿ ಸ್ಕಾಲರ್ಸ್. ಅರ್ಲಿ ಟ್ರಾವೆಲರ್ಸ್ ರೆಕಾರ್ಡ್ ದಿ ಮ್ಯಾಪ್ಸ್ ವರ್ ದಿ ಪ್ರೈಮರಿ ಬೇಸಿಸ್ ಫಾರ್ ದಿ ರಿಯಲೈಸೇಷನ್ ಆಫ್ ರೆಗ್ಯುಲರ್ ಸ್ಟಾರ್ ಮೂವ್ಮೆಂಟ್. The development of the grid system
latitude and longitude is attributed to the Ptolemy. Sundials and observatories like Jantar Mantar were used for systematic astronomical measurements. How many of these statements given above is are correct? ನೋಡಿ ಥಿಂಕ್ ಮಾಡಿ ಪಾಸ್ ಮಾಡಿ ಬೇಕಿದ್ರೆ. The answer only 2. 1 is incorrect. ನೋಡಿ ಸ್ಟಾರ್ಟಿಂಗ್ ಏನು ಕೊಟ್ಟಿದ್ರು, ಪ್ರೈಮರಿ ಬೇಸಿಸ್ ಸ್ಟಾರ್ ಮೂಮೆಂಟಿಗೆ ಪ್ರೈಮರಿ ಬೇಸಿಸ್ ಏನು, ಅವರು ರೆಕಾರ್ಡ್ಸ್ ಮ್ಯಾಪ್ ಎಲ್ಲ ತಂದಿದ್ದು ಆಮೇಲೆ, ಆದರೆ ಅದಕ್ಕಿಂತ ಮೊದಲು ಸ್ಕೈ ಕ್ಲಿಯರ್ ಆಗಿತ್ತಲ್ವಾ, ಕ್ಲಿಯರ್ ಸ್ಕೈ ಇರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಮತ್ತು ಗ್ರಿಡ್ ಸಿಸ್ಟಮ್ ಡೆವಲಪ್ ಮಾಡಿರೋದು ಹಿಪಾರ್ಕಸ್. 3 ಈಸ್ ಕರೆಕ್ಟ್. ಇಲ್ಲಿ ಕರೆಕ್ಟಾಗಿ ಓನ್ಲಿ 2 ಅನ್ನೋಕ್ಕಿಂತ ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ 2 ಅಲ್ಲ ಇದು ಅಲ್ವಾ, 2 ತಪ್ಪಿದೆ ಅಂತಂದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು. ಓನ್ಲಿ 1 ಅಂತ ಮಾಡ್ಕೊಳ್ಳಿ. ಓನ್ಲಿ 1 ಯಾವುದು ಕರೆಕ್ಟ್ ಅಂತ ಕೇಳಿದಾರಲ್ವಾ, ಎಷ್ಟು ಕರೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟು, 2 ಇನ್ಕರೆಕ್ಟು, ಹಾಗಾಗಿ ಇದು ಓನ್ಲಿ 1 ಆಗಬೇಕು. ಓನ್ಲಿ 1 ಅಂತ ಕೊಟ್ಟಿದ್ರೆ ಕರೆಕ್ಟಾಗಿ ಕೊಟ್ಟಿದ್ದೀರಿ. ಓನ್ಲಿ 1 ಮತ್ತು 2 ಇನ್ಕರೆಕ್ಟ್, 3 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಸಿಟಿ ಲೊಕೇಟೆಡ್ ಸೌತ್ ಆಫ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ಇಂಡಿಯಾ ವಿಲ್ ಎಕ್ಸ್ಪೀರಿಯನ್ಸ್ ದಿ ಸನ್ ಎಕ್ಸಾಕ್ಟ್ಲಿ ಓವರ್ ಹೆಡ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸಿಟಿಯಲ್ಲಿದೆ, ಸೌತ್ ಆಫ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ. ಅದು ಸನ್ ಎಕ್ಸಾಕ್ಟ್ಲಿ ಓವರ್ ಹೆಡ್ ಎಷ್ಟು ಸಾರಿ? ನೆವರು. ಒನ್ಸ್ ಡ್ಯೂರಿಂಗ್ ಇಕ್ವಿನಾಕ್ಸು, ಟ್ವೈಸ್ ಅ ಇಯರು, ಓನ್ಲಿ ಆನ್ ದಿ ಸಮ್ಮರ್ ಸಾಲ್ಸ್ಟೈಸು. ಈಸಿ ಇದೆ, ಮ್ಯಾಪಲ್ಲಿ ನೆನಪು ಮಾಡ್ಕೊಳ್ಳಿ. ಸೂರ್ಯ ಮೂಮೆಂಟ್ ಆಗೋದು, ಸನ್ ಮೂಮೆಂಟು ಅಪ್ರಾಕ್ಸಿಮೇಷನ್ ಯಾವ ಥರ ಆಗುತ್ತೆ. ಆನ್ಸರ್ ಟ್ವೈಸ್ ಅ ಇಯರ್ ಅಲ್ವಾ, ಮೇಲೆ ಹೋಗ್ತಾ ಒಂದು ಸಾರಿ, ಕೆಳಗೆ ಬರ್ತಾ ಇನ್ನೊಂದು ಸಾರಿ. ಇಫ್ ದ ಅರ್ತ್ಸ್ ಆರ್ಬಿಟ್ ಅರೌಂಡ್ ದಿ ಸನ್ ವಾಸ್ ಪರ್ಫೆಕ್ಟ್ಲಿ ಸರ್ಕ್ಯುಲರ್, ವಿಚ್ ಆಫ್ ದಿ ಫಾಲೋವಿಂಗ್ ವುಡ್ ಬಿ ದ ಮೋಸ್ಟ್ ಲೈಕ್ಲಿ ಕಾನ್ಸಿಕ್ವೆನ್ಸ್. ಈಗ ಭೂಮಿ ಎಲಿಪ್ಟಿಕಲ್ ಆರ್ಬಿಟಲ್ ಇದೆ, ಒಂದು ವೇಳೆ ಕಂಪ್ಲೀಟ್ ಸರ್ಕ್ಯುಲರ್ ಆಗಿದ್ರೆ ಏನಾಗ್ತಾ ಇತ್ತು? ಎ, tilt of the axis would disappear, length of the seasons would remain constant, but their start and end dates might shift slightly, season would cease to exist, force of gravity between earth and the sun would be halved. halved ಅಂತಂದರೆ ಅರ್ಧಕ್ಕೆ ಇಳಿಯೋದು ಅಂತ, halved. ಆನ್ಸರ್ ಪಾಸ್ ಮಾಡಿ ಬೇಕಿದ್ರೆ ಥಿಂಕ್ ಮಾಡಲಿಕ್ಕೆ. ಆನ್ಸರ್ ನೋಡಿ, ಬಿ, ಸೀಸನ್ಸ್ ಕಾಸ್ಡ್ ಪ್ರೈಮರ್ಲಿ ಬೈ ಆಕ್ಸಿಯಲ್ ಟಿಲ್ಟ್ ಅಲ್ವಾ. ಅದಕ್ಕೆ ಬಿ ನೋಡಿ, ಲೆಂತ್ ಆಫ್ ದಿ ಸೀಸನ್ಸ್ ವುಡ್ ರಿಮೇನ್ ಕಾನ್ಸ್ಟೆಂಟ್, ಸ್ಟಾರ್ಟ್ ಮತ್ತು ಎಂಡ್ ಡೇಟು ಶಿಫ್ಟ್ ಆಗಬಹುದು ಸ್ವಲ್ಪ ಲೈಟಾಗಿ ಬೇರೆ ಬೇರೆ ಸಂದರ್ಭದಲ್ಲಿ. ಸೀಸನ್ಸ್ ಆರ್ ಕಾಸ್ಡ್ ಪ್ರೈಮರಿ ಬೈ ಆಕ್ಸಿಯಲ್ ಟಿಲ್ಟು, ಎಲಿಪ್ಟಿಕಲ್ ಆರ್ಬಿಟಲಿಂದಲ್ಲ. ಆದರೆ ಸರ್ಕ್ಯುಲರ್ ಆರ್ಬಿಟ್ ಇದೆಯಲ್ವಾ, ಅದರಿಂದಾಗಿ ಕೆಲವೊಂದು ಚಿಕ್ಕ ವೇರಿಯೇಷನ್ಗಳು ಏನಾಗುತ್ತೆ ಅಂದರೆ ಅದರಿಂದ ನಾವು ತಪ್ಪಿಸ್ಬಹುದು. ಹಾಗಾಗಿ ಸೀಸನಲ್ ಕಂಪ್ಲೀಟಾಗಿ ಎಲಿಮಿನೇಟ್ ಆಗೋದಿಲ್ಲ, ಸೈಕಲೇ ಎಲಿಮಿನೇಟ್ ಆಗಿಬಿಡೋದಿಲ್ಲ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ಸಿಟೀಸ್ ಲೊಕೇಟೆಡ್ ನಿಯರ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವುಡ್ ಲೈಕ್ಲಿ ಎಕ್ಸ್ಪೀರಿಯನ್ಸ್ ದಿ ಲೀಸ್ಟ್ ವೇರಿಯೇಷನ್ ಇನ್ ಡೇ ಲೆಂತ್ ಬಿಟ್ವೀನ್ ಲಾಂಗೆಸ್ಟ್ ಆ್ಯಂಡ್ ಶಾರ್ಟೆಸ್ಟ್ ಡೇಸ್? ಭೋಪಾಲ್, ರಾಂಚಿ, ಅಗರ್ತಲಾ, all the listed cities located on very near the tropic of cancer would experience similar variation. ಆನ್ಸರು ಆಲ್ ಅಲ್ವಾ, ಇದೆಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ರ ಇರುವಂಥ ಸಿಟೀಸ್ಗಳು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಅಥವಾ ಜಿಯೋಗ್ರಫಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಲ್ಯಾಟಿಟ್ಯೂಡ್ 23.26. ನೋಡಿ 23.26 ಸೌತ್, ಅದು ಎಸ್ ಇದೆ ಕರೆಕ್ಟ್. ನೋಡಿ ಮೊದಲನೇ ಸ್ಟೇಟ್ಮೆಂಟು, ಲಿಮಿಟ್ ಆಫ್ ದಿ ಟಾರಿಡ್ ಝೋನ್ ಇನ್ ದಿ ಸದರ್ನ್ ಹೆಮಿಸ್ಪಿಯರ್, ಲೊಕೇಶನ್ ಆಫ್ ದಿ ಸಬ್ಸೋಲಾರ್ ಪಾಯಿಂಟ್ ಡ್ಯೂರಿಂಗ್ ದಿ ಡಿಸೆಂಬರ್ ಸಾಲ್ಸ್ಟೈಸ್, ಬೌಂಡ್ರಿ ಆಫ್ ದಿ ಪ್ರಿಸಿಡ್ ಝೋನ್. ಹೌ ಮೆನಿ ಸ್ಟೇಟ್ಮೆಂಟ್ ಕರೆಕ್ಟ್? ಆನ್ಸರ್ ಓನ್ಲಿ 2. 1 is ಕರೆಕ್ಟು, 2 is ಕರೆಕ್ಟ್, 3 is ಇನ್ಕರೆಕ್ಟ್ ಅಲ್ವಾ. 3 ಯಾಕೆ ಇನ್ಕರೆಕ್ಟು? ಪ್ರಿಸಿಡ್ ಝೋನ್ ಸ್ಟಾರ್ಟ್ ಆಗೋದು ಅಂಟಾರ್ಟಿಕ್ ಸರ್ಕಲಿಂದ,
ಅಲ್ವಾ? ಇದು ಟ್ರಾಪಿಕ್ ಆದಮೇಲೆ ಟೆಂಪ್ರೇಟ್ ಝೋನ್ ಬರುತ್ತೆ, ಅದಾದ ನಂತರ ಬರೋದು ಬ್ರೆಜಿಡ್ ಝೋನ್. ವಿಚ್ ಆಫ್ ದ ಫಾಲೋವಿಂಗ್ ಕಾಂಟಿನೆಂಟ್ಸ್ ಇಸ್ ನಾಟ್ ಟ್ರಾವರ್ಸ್ಡ್ ಬೈ ದ ಇಕ್ವೇಟರ್? ಎಲ್ಲಿ, ಯಾವ ಕಾಂಟಿನೆಂಟಲ್ಲಿ ಇಕ್ವೇಟರ್ ಇರೋದಿಲ್ಲ? ಸೌತ್ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಏಷ್ಯಾದಲ್ಲಿ ಇಂಡೋನೇಷ್ಯಾ. ಎಲ್ಲಿ ಗೊತ್ತಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಇಕ್ವೇಟರಲ್ಲಿ ಪಾಸ್ ಆಗೋದಿಲ್ಲ. ಆಸ್ಟ್ರೇಲಿಯಾದಲ್ಲಿ. ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಎಟ್ ದಿ ನಾರ್ತ್ ಪೋಲ್ ಇನ್ ಜುಲೈ, ವಿಚ್ ಆಫ್ ದ ಫಾಲೋವಿಂಗ್ ಫೆನೋಮಿನಾ ವಿಲ್ ಯು ಮೋಸ್ಟ್ ಸರ್ಟನ್ಲಿ ಅಬ್ಸರ್ವ್? ಜುಲೈಯಲ್ಲಿ ನಾರ್ತ್ ಪೋಲಲ್ಲಿ ಇದ್ದೀರಿ, ಅವಾಗ ಏನಾಗ್ಬೋದು? ಸನ್ ವಿಲ್ ಬಿ ಎಕ್ಸಾಕ್ಟ್ಲಿ ಓವರ್ ಹೆಡ್ಡು, ಸನ್ ವಿಲ್ ರೈಸ್ ಆ್ಯಂಡ್ ಸೆಟ್ ಎವ್ರಿ 12 ಅವರ್ಸು, ಕಂಟಿನ್ಯೂಸ್ ಡೇ ಲೈಟು, ಟೋಟಲ್ ಸೋಲಾರ್ ಎಕ್ಲಿಪ್ಸು. ಏನಾಗ್ಬೋದು? ಸದ್ಯಕ್ಕೆ ಕಂಟಿನ್ಯೂಸ್ ಡೇ ಲೈಟ್. ಜೂನ್ ಜುಲೈ ಸಂದರ್ಭದಲ್ಲಿ, ಆವಾಗ ಸಾಲ್ಸ್ಟೈಸ್ ಪೀರಿಯಡ್ಡು ಸಂದರ್ಭದಲ್ಲಿ ಆ ಥರ ಒಂದು ಸಿಚುವೇಶನ್ ನೋಡ್ಬೋದು. ಪೋಲಾರ್ ಡೇ, ಆವಾಗ ಅಪ್ರಾಕ್ಸಿಮೇಟ್ಲಿ 6 months ಇರುತ್ತೆ ಡೇ ಲೈಟ್ ಕಂಪ್ಲೀಟ್ ಆಗಿ. ನೆಕ್ಸ್ಟು, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್, ಪರ್ಸನ್ ಫಿಂಗರ್ ಅಟ್ರಾಕ್ಟ್ಸ್ ಸ್ಟಾರ್ ಬಟ್ ದ ಫೋರ್ಸ್ ಇಸ್ ಟೂ ಟೈನಿ ಟು ನೋಟಿಸ್, primarily because force is inversely proportional to the mass of the finger, star's mass is too small, distance between them is very large, the finger's mass is very small, force is proportional to the square of the distance. ಏನಿರ್ಬೋದು ಆನ್ಸರು? ಸಿ ಅಲ್ವಾ? ಡಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ ಮತ್ತು ಫಿಂಗರ್ ಮಾಸ್ ಕಡಿಮೆ ಇದೆ. ಸಿ ಇದಕ್ಕೆ. Primary difference between the equinox and the solstice. Equinox occur when the earth is closest to the sun, while solstice occur when it is farthest. Equinox have the subsolar point at the equator, solstice have it at the tropics. Solstice have equal day night, while equinox have unequal day and night. Equinox are caused by rotation, solstice caused by revolution. ಪ್ರೈಮರಿ ಡಿಫ್ರೆನ್ಸ್ ಕೇಳ್ತಾ ಇರೋದು, ನಿಮಗೆ ಬೇರೆಯದು ಸಹ ಹೌದಲ್ವಾ ಕರೆಕ್ಟ್ ಆದ ಡಿಫ್ರೆನ್ಸ್ ಅಂತ ಅನಿಸ್ಬಹುದು. ಪ್ರೈಮರಿ ಏನು? ಇಕ್ವಿನಾಕ್ಸು ಇಕ್ವೇಟರ್ ಹತ್ರ ಆಗೋದು, ಸಾಲ್ಸ್ಟೈಸು ಟ್ರಾಪಿಕ್ ಹತ್ರ ಆಗೋದು. ಸಬ್ಸೋಲಾರ್ ಪಾಯಿಂಟ್ ಅಲ್ವಾ? ಸಬ್ಸೋಲಾರ್ ಪಾಯಿಂಟಿಂದ ನಾವು ಫಸ್ಟು ಅದನ್ನು ಡಿಫೈನ್ ಮಾಡ್ತೇವೆ, ಎಲ್ಲಿದ್ದಾನೆ ಸೂರ್ಯ ಅಂತ. ಅದರಿಂದಾಗ ಆಗೋದು ಈಕ್ವಲ್ ಡೇ ನೈಟ್. ಪ್ರೈಮರಿ ಫಸ್ಟ್ ಸೂರ್ಯ ಎಲ್ಲಿದ್ದಾನೆ, ಸಬ್ಸೋಲಾರ್ ಪಾಯಿಂಟ್. ಸರಿ, ಮುಂದಿನ ಕ್ವಶನ್. Which of the following is the correct definition of the torrid zone? Area between Arctic and the Tropic of Cancer, area between Tropic of Cancer, Tropic of Capricorn, area between equator and the prime meridian, area poleward of the Antarctic Circle. Answer: Tropic of Cancer, Tropic of Capricorn. ಗೊತ್ತಿರಬೇಕಿದು. ಇದಕ್ಕೆಲ್ಲ ಬಹಳ ಟೈಮ್ ತಗೋಬಾರ್ದು, ತಗೊಂಡ್ರೆ ಇನ್ನೊಂದು ಸಾರಿ ನೋಡ್ಕೋಬೇಕು ಅಂತ ಅದರ ಅರ್ಥ. If the tilt of the Earth's axis were to increase from 23.5 degree to 30 degree, which of the following would be the direct consequence? Length of the day would decrease everywhere, temperate zone would shrink and the tropical zone would expand, seasons would become milder, length of year would increase. Think ಮಾಡಿ. Answer ಬಿ. ಟೆಂಪರೇಟ್ ಝೋನ್ ಶಿಂಕ್ ಆಗ್ಬೋದು, ಟ್ರಾಪಿಕಲ್ ಎಕ್ಸ್ಪ್ಯಾಂಡ್ ಆಗ್ಬೋದು. ಟಿಲ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ 30 ಡಿಗ್ರಿ ಟೆಂಪರೇಟ್ ಝೋನು ಕಡಿಮೆ ಆಗುತ್ತೆ, ಟಾರಿಡ್ ಝೋನು ಜಾಸ್ತಿ ಆಗುತ್ತೆ. ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದು ಸಾರಿ, ಹೇಗೆ ಟಿಲ್ಟ್ ಜಾಸ್ತಿ ಆದರೆ ಹೇಗಾಗ್ಬೋದು ಅಂತ. Which of the following countries crossed by the Tropic of Cancer, also major island nation? Tropic of Cancer ಕೇಳ್ತಾ ಇದ್ದಾರೆ. ಚೀನಾ, ತೈವಾನು, ಬಹಾಮಾಸು, ಸೌದಿ ಅರೇಬಿಯಾ. ಗೊತ್ತಿರ್ಬೋದು ನಿಮಗೆ ಇದು. ತೈವಾನ್. Daily changes in the position of the stars led by scholars to the idea of Earth rotation, Earth revolution, heliocentric theory. ಸ್ಟಾರ್ ಪೊಸಿಷನ್ ಡೈಲಿ ಚೇಂಜ್ ಆಗ್ತಾ ಇರೋದು ನೋಡಿ ಯಾವ ಥಿಯರಿ ಬಂತು? ಆನ್ಸರ್ ನೋಡಿ,
1 and 2 ಓನ್ಲಿ ಅಲ್ವಾ. ರೊಟೇಷನ್ ರೆವಲ್ಯೂಷನ್ ಬಗ್ಗೆ ಅವರು ಆಲ್ಮೋಸ್ಟು ಥಿಂಕ್ ಮಾಡಿದರು. ಹೀಲಿಯೋಸೆಂಟ್ರಿಕ್ ಥಿಯರಿ ಯಾಕಲ್ಲ? ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತಂದರೆ, ಹೀಲಿಯೋ ಅಂತಂದರೆ ಸನ್ನು. ಅವರಿಗೆ ಡೈಲಿ ಸ್ಟಾರ್ ಪೊಸಿಷನ್ ನೋಡ್ತಾ ನೋಡ್ತಾ ಅವ್ರು ಕೆಲವರಿಗೆ ಏನನ್ನಿಸ್ತು, ಭೂಮಿ ಸುತ್ತಾನೆ ಸೂರ್ಯ ಭೂಮಿ ಸುತ್ತಾನೆ ಎಲ್ಲ ನಕ್ಷತ್ರಗಳು ಸುತ್ತಾ ಇವೆ. ಅದು ಜಿಯೋಸೆಂಟ್ರಿಕ್ ಥಿಯರಿ ಅಲ್ವಾ. ಹಾಗೆ ಹೀಲಿಯೋಸೆಂಟ್ರಿಕ್ ಥಿಯರಿ ಇಲ್ಲಿ ಸರಿಯಾದ ಆಪ್ಷನ್ ಅಲ್ಲ. 1 ಮತ್ತು 2 ಅವರು ಪ್ರೆಡಿಕ್ಟ್ ಮಾಡಿದರು. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಸ್ ನಾಟ್ ಫಿಕ್ಸ್ಡ್ ಬೈ ಲಾ ಆ್ಯಂಡ್ ಇಸ್ ಜಿಗ್ಜ್ಯಾಗ್ ಲೈನ್. ಯಾಕೆ? ಪ್ರೈಮ್ ಮೆರಿಡಿಯನ್ನು, ಡೀಪ್ ಸಿ ಟ್ರೆಂಚಸ್ಸು, ಸಾವರ್ನಿಟಿ ಆ್ಯಂಡ್ ಪ್ರಾಕ್ಟಿಕಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಡೇಟ್ಸು, ಮಿನಿಮೈಸಿಂಗ್ ದಿ ಎಫೆಕ್ಟ್ ಆಫ್ ದಿ ಕೋರಿಯಾಲಿಸ್ ಫೋರ್ಸ್. ಏನಿರ್ಬೋದು ಆನ್ಸರು? ಈಸಿ ಇದೆ, ಸಿ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್. ರೊಟೇಷನ್ ಆಫ್ ಅರ್ತ್ ಇಸ್ ಇನ್ ಅ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ವೆನ್ ವ್ಯೂಡ್ ಫ್ರಾಮ್ ದಿ. ಅರ್ತಿನ ರೊಟೇಷನ್ನು ಕೌಂಟರ್ ಕ್ಲಾಕ್ ವೈಸ್ ಅಂತ ನಮಗನ್ಸುತ್ತೆ. ಎಲ್ಲಿಂದ ನೋಡಿದಾಗ? ಇಕ್ವೇಟರಿಂದನ, ಸೌತ್ ಪೋಲಿಂದನ, ನಾರ್ತ್ ಪೋಲಿಂದನ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನಿಂದನ? ನಾರ್ತ್ ಪೋಲ್ ಮೇಲ್ಗಡೆಯಿಂದ ನೋಡಿದಾಗ ಅರ್ತು ಕೌಂಟರ್ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ವೆಸ್ಟ್ ಟು ಈಸ್ಟ್ ಅಲ್ವಾ. Context of Big Bang term formation of nuclei refers to the creation of atoms like hydrogen and helium, protons and neutrons, stars and galaxies, electrons and positrons. Answer? Protons and neutrons ಇದಕ್ಕೆ later 3 lakh years ನಂತರ ಬಂದಿರೋದು. Which of the following countries crossed by the prime meridian not ಅಥವಾ ನಿಯರ್ ದಿ ಇಕ್ವೇಟರ್? ಈ ಕೆಳಗಿನಲ್ಲಿ ಯಾವುದು ಪ್ರೈಮ್ ಮೆರಿಡಿಯನ್ ಕ್ರಾಸ್ ಆಗ್ತಾ ಇದೆ ಅಂದರೆ ಇಕ್ವೇಟರ್ ಹತ್ರ ಇಲ್ಲ? ಗಾನಾ, ಅಲ್ಜೀರಿಯಾ, ಮಾಲಿ, UK. ಯಾವುದಿರ್ಬೋದು? UK ಅಲ್ವಾ. UK ಇರೋದು ಮೇಲೆ, ಅಲ್ಲಿ ಇಕ್ವೇಟರ್ ಹತ್ರ ಬರೋದಿಲ್ಲ. ಗಾನಾ, ಅಲ್ಜೀರಿಯಾ, ಮಾಲಿ ಎಲ್ಲ ಇಕ್ವೇಟರ್ ಹತ್ರನೇ ಇದೆ. ಎಕ್ಸಾಕ್ಟ್ ಇಕ್ವೇಟರ್ ಕ್ರಾಸ್ ಆಗುತ್ತೆ ಅಂತಲ್ಲ ಕೆಲವೊಂದಕ್ಕೆ, ಆದರೆ ಇಕ್ವೇಟರ್ ರೀಜನಲ್ಲಿ ಬರುತ್ತೆ. High latitude location experiences greater length of the longest day in summer than low latitude location. This phenomena is a direct result of the interaction between Earth's elliptical orbit and tilt, circle of illumination and Earth tilt, prime meridian and the Tropic of Cancer, Earth's revolution and its magnetic field. Answer: circle of illumination ಮತ್ತು tilt. Which of the following water bodies is crossed by both the Tropic of Cancer and the equator? Tropic of Cancer ಮತ್ತು equator ಎರಡು ಪಾಸ್ ಆಗೋದು. ಪೆಸಿಫಿಕ್ ಓಷನ್ನು, ಇಂಡಿಯನ್ ಓಷನ್ನು, ಅಟ್ಲಾಂಟಿಕ್ ಓಷನ್ನು, ರೆಡ್ ಸಿ. ಪೆಸಿಫಿಕ್ ಓಷನ್ ಅಲ್ವಾ. ಇಲ್ಲಿ ನಾವು ಬೇಕಿದ್ರೆ ಅಟ್ಲಾಂಟಿಕ್ ಓಷನ್ ಸಹ ನಾವು ಇನ್ಕ್ಲೂಡ್ ಮಾಡಬಹುದು. ಅದನ್ನು ಸಹ ಇಲ್ಲಿ ಅಟ್ಲಾಂಟಿಕ್ ಓಷನ್ ಸಹ ನಿಮ್ಗೆ ಈ ಥರ ಎರಡು ಪಾಸ್ ಆಗೋದು. ಪೆಸಿಫಿಕ್ಕು ಅಟ್ಲಾಂಟಿಕ್ಕು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪೆಸಿಫಿಕ್ ಮತ್ತು ಅಟ್ಲಾಂಟಿಕಲ್ಲಿ ಎರಡು ಕಡೆ ಪಾಸ್ ಆಗುತ್ತೆ. ಅದು ಸೆಂಟ್ರಲ್ ಇಂಡಿಯನ್ ಓಷನ್. ಒಂದು ವೇಳೆ ಈ ಥರ ಬಂದಾಗ ಇಲ್ಲಿ 1 and 2 ಈ ಥರ ಕೊಟ್ಟರೆ ಆ ಥರ ಡಿಸ್ಕಸ್ ನೀವು ಥಿಂಕ್ ಮಾಡಿ ಅಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಎರಡೂ ಆಗುತ್ತೆ, ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್. ಯಾಕೆ AC B ಇದಕ್ಕಿಂತ 1 and 2 ಈ ಥರ ಕೊಟ್ಟರೆ ಸರಿಯಾಗಿರುತ್ತೆ ಆಪ್ಷನ್ನು. ಪೆಸಿಫಿಕ್ಕು ಅಟ್ಲಾಂಟಿಕ್ಕು ಎರಡೂ ಆಗುತ್ತೆ. ನೆಕ್ಸ್ಟ್, ವೈ ಡಸ್ ಇಂಡಿಯಾಸ್ ಕ್ಲೈಮೇಟ್ ರಿಲೈ ಆನ್ ದಿ ಸಮ್ಮರ್ ಸಾಲ್ಸ್ಟೈಸ್? ಯಾಕೆ? ಸಿಗ್ನಲ್ಸ್ ದಿ ಎಂಡ್ ಆಫ್ ದಿ ವಿಂಟರ್ ಡ್ರೈ ಪೀರಿಯಡ್, ಅಲೈನ್ಸ್ ವಿತ್ ಅರೈವಲ್ ಆಫ್ ದಿ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್, high heating in the North India due to the longest day helps draw the monsoon winds, marks the lowest point of solar radiation. ಇರ್ಬೋದು. ಆನ್ಸರ್ ಸಿ, ಹೀಟಿಂಗ್ ಇನ್ ದಿ ನಾರ್ತ್ ಡ್ರಾಸ್ ಮಾನ್ಸೂನ್ ಅಲ್ವಾ. ಮಾನ್ಸೂನ್ ಬಗ್ಗೆ ನಾವು ಮುಂದೆ ನೋಡಲಿಕ್ಕಿದ್ದೇವೆ, ಆದರೂ ಸಹ ಇಲ್ಲಿ ಸ್ವಲ್ಪ ಮೆನ್ಷನ್ ಮಾಡಿ ಇಟ್ಟಿರ್ತೇನೆ, ನೋಡಿಟ್ಕೊಳ್ಳಿ. If the Earth's rotation suddenly stopped, but its revolution continued, which phenomena would cease immediately?
ರೊಟೇಷನ್ ಸ್ಟಾಪ್ ಆಗುತ್ತೆ, ರೆವಲ್ಯೂಷನ್ ಕಂಟಿನ್ಯೂ ಆಗುತ್ತೆ. ಯಾವುದು ಇದರಲ್ಲಿ ತಕ್ಷಣ ನಿಂತು ಬಿಡುತ್ತೆ? ಸೀಸನ್ಸು, ಡೇ ಆ್ಯಂಡ್ ನೈಟ್ ಸೈಕಲ್ಲು, ಗ್ರಾವಿಟೇಷನ್ ಪುಲ್ಲು, ಟೈಡಲ್ ಮೂಮೆಂಟ್ಸು. ಗೊತ್ತಿದೆ ನಿಮಗೆ ಇದು ಡೇ ಆ್ಯಂಡ್ ನೈಟ್ ಸೈಕಲ್. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಬಗ್ಗೆ ಇರೋದು 23.5 ಡಿಗ್ರಿ ಸೌತು. ಶಿಫ್ಟ್ ಸ್ಲೈಟ್ಲಿ ನಾರ್ತ್ವರ್ಡ್ಸ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಫಾರ್ಮ್ಸ್ ದಿ ಬೌಂಡ್ರಿ ಆಫ್ ದಿ ಟೆಂಪರೇಟ್ ಝೋನ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ಯಾವ್ಯಾವ್ದು ಕರೆಕ್ಟ್ ಇರ್ಬೋದು? ಒನ್ ಓನ್ಲಿ. ಒನ್ ಇಸ್ ಕರೆಕ್ಟ್. ಆ್ಯಕ್ಚುಯಲ್ ಟಿಲ್ಟು ಸ್ವಲ್ಪ ಸ್ಲೋ ಆಗಿ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ನಾರ್ತ್ಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಸಹ ಇರುತ್ತೆ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನಾರ್ತಿಗೆ. ಅದ್ರ ಜೊತೆ ಎರಡನೇದು ಇನ್ಕರೆಕ್ಟ್. ಟೆಂಪರೇಟ್ ಝೋನ್ ಸದರ್ನ್ ಹೆಮಿಸ್ಫಿಯರ್ ಬೌಂಡ್ಸ್ ದಿ ಟಾರಿಡ್ ಝೋನ್, ಬೌಂಡ್ಸ್ ದಿ ಅಂದರೆ ಬೌಂಡ್ರಿ ಅಂತಂದ್ರೆ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು, ಆದರೆ ಎಕ್ಸಾಕ್ಟಾಗಿ ಹೇಳೋಕ್ಕಿಂತ ಏನು ಹೇಳ್ಬೋದು ಇಲ್ಲಿ, ಬೌಂಡ್ರಿ ಆಫ್ ಟೆಂಪರೇಟ್ ಝೋನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಬೌಂಡ್ರಿ ಆಫ್ ಟೆಂಪರೇಟ್ ಝೋನ್ ಅಂತಂದರೆ ಟೆಂಪರೇಟ್ ಝೋನ್ ಮುಗಿದು ಫ್ರಿಜಿಡ್ ಝೋನ್ ಸ್ಟಾರ್ಟ್ ಆಗೋದು. ಅದಿರೋದು ಎಲ್ಲಿ? 66.5 ಡಿಗ್ರಿ ಅಲ್ಲಿ ಸಹ ಕನ್ಸಿಡರ್ ಮಾಡಬಹುದು ಟಾರಿಡ್ಡಿಂದ ಟೆಂಪರೇಟ್ ಝೋನ್ಗೆ. ನೀವು ಎರಡನ್ನು ಸಹ ಕನ್ಸಿಡರ್ ಮಾಡಿದರೆ ಪರವಾಗಿಲ್ಲ, ಆದರೆ ಆ ರೀಜನ್ಗಳು ಹೇಗೆ ಬರ್ತಾ ಇದೆ, ಯಾವ್ಯಾವ ಡಿಗ್ರಿ ಬರ್ತಾ ಇದೆ ಅಂತ ಗೊತ್ತಿದ್ದರೆ ಒಳ್ಳೆಯದು. ದ ಜಿಯೋಸೆಂಟ್ರಿಕ್ ಥಿಯರಿ ಪಾಪ್ಯುಲರೈಸ್ಡ್ ಬೈ ಟಾಲೆಮಿ based on the daily changes in star position which led to the idea of Earth's rotation and revolution. ಏನು ಹೇಳ್ತಾ ಇದೆ ಇದು? Suggest Greek had observed the entire solar system accurately. Observed movement of stars were correctly identified as being caused by Earth movement, even though overall model geocentric was flawed. Geocentric model was necessary to explain the expansion of the universe. Astronomical observations were unreliable until Renaissance. ನೋಡಿ, ಥಿಂಕ್ ಮಾಡಿ, ಬೇಕಿದ್ರೆ ಪಾಸ್ ಮಾಡಿ. ಆನ್ಸರ್ ನೋಡಿ ಇದಕ್ಕೆ, ಮೂಮೆಂಟ್ ಡ್ಯೂ ಟು ಅರ್ತ್ಸ್ ಮೋಷನ್. ಎರಡನೇದು ಅರ್ತ್ ಎಲ್ಲ ಸ್ಟಾರ್ಗಳು ಮೂವ್ ಆಗ್ತಿರೋದು ಗೊತ್ತಾಗಿದೆ, ಆದರೆ ಜಿಯೋಸೆಂಟ್ರಿಕ್ ಥಿಯರಿ ಅಷ್ಟೇ ಎಲ್ಲದಕ್ಕೂ ಸೆಂಟ್ರ್ ಅನ್ನೋದು ಆಮೇಲೆ ಫ್ಲಾ ಅಂತ ಗೊತ್ತಾಗುತ್ತೆ. ಪ್ರೊಸೆಸ್ ಆಫ್ ಆ್ಯಕ್ಚುಯಲ್ ಪ್ರೆಸಿಷನ್ ಅಂದರೆ ಅರ್ತ್ ಟಿಲ್ಟ್ ಚೇಂಜ್ ಆಗೋದು over a long period of time, mostly are closely associated with the potential for shift in the prime meridian location, long-term changes in the length of year, geological changes causing region to melt or freeze, variations in the speed of the circle of illumination. ಯಾವ್ದಿರ್ಬೋದು? ಸಿ ಆನ್ಸರ್ ಇದಕ್ಕೆ, ಮೆಲ್ಟ್ ಆರ್ ಫ್ರೀಸ್. ಮಿಲಾಂಕೋವಿಚ್ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿ ಬರುವಂಥ 3 ವಿಷಯಗಳು ಯಾವ್ದ್ಯಾವುದು? ನೆಕ್ಸ್ಟ್, ಐಡೆಂಟ್ ದ ಫಾಲೋವಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ಟ್ರಾವರ್ಸ್ಡ್ ಬೈ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈಸ್ಟಿಂದ ವೆಸ್ಟ್ ಕೇಳ್ತಾ ಇದ್ದಾರೆ, ಅರೇಂಜ್ ಮಾಡಿ. ಈಸ್ಟಿಂದ ವೆಸ್ಟು ಆನ್ಸರ್ ತೋರಿಸ್ತೇನೆ ಈಗ. ಟೂ 3 1 4 ಫಸ್ಟು ಮಿಜೋರಾಮು ಅಲ್ವಾ? 2 3 1 4 2 ಅಂತ ಮಿಜೋರಾಮು, ಜಾರ್ಖಂಡ್ ಬರುತ್ತೆ, ಆಮೇಲೆ ರಾಜಸ್ಥಾನ, ಆಮೇಲೆ ಗುಜರಾತ್. ಮ್ಯಾಪಲ್ಲಿ ನೋಡಿ, ಬೇಕಿದ್ರೆ ಚೆಕ್ ಮಾಡಿ. ಇಫ್ ಯು ಕ್ರಾಸ್ ದಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಟ್ರಾವೆಲಿಂಗ್ ಫ್ರಮ್ ಏಷ್ಯಾ ಟು ನಾರ್ತ್ ಅಮೆರಿಕಾ ವೆಸ್ಟ್ ಟು ಈಸ್ಟು, ಕ್ಯಾಲೆಂಡ್ರಲ್ಲಿ ಏನಾಗುತ್ತೆ ಆವಾಗ? ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಯಾಲೆಂಡ್ರಲ್ಲಿ ಆಗ್ತಾ ಇರೋದು ಆ್ಯಡ್ ಆಗುತ್ತಾ? 1 ಡೇ ಸಬ್ಟ್ರಾಕ್ಟ್ ಆಗುತ್ತಾ? ಡೇಟ್ ರಿಮೈನ್ಸ್ ದ ಸೇಮ್, ಓನ್ಲಿ ಟೈಮ್ ಚೇಂಜಸ್. ಗೇನ್ 12 hours. ನಮಗೆ ದಿನ ಸಿಗೋದು ಬೇರೆ, ಕ್ಯಾಲೆಂಡರ್ ದಿನ ಆ್ಯಡ್ ಆಗೋದು ಬೇರೆ. ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲೇನಾಗುತ್ತೆ? 1 ಡೇ ಸಬ್ಟ್ರಾಕ್ಟ್ ಆಗುತ್ತೆ, ಮಂಡೇ ಬಿಕಮ್ಸ್ ಸಂಡೇ ಆಗುತ್ತೆ ಅಲ್ವಾ? ಅಂದರೆ ನಮಗೊಂದು ದಿನ ಸಿಕ್ತು, ಕ್ಯಾಲೆಂಡರ್ ಒಂದಿನ ಸಬ್ಟ್ರಾಕ್ಟ್ ಆಯಿತು. ಪ್ರೈಮರಿ ರೀಸನ್ ಫಾರ್ ಜುಪಿಟರ್ ಹ್ಯಾವಿಂಗ್ ನ್ಯೂಮರಸ್ ಮೂನ್ಸ್ ವೈಲ್ ಅರ್ತ್ ಹ್ಯಾಸ್ ಓನ್ಲಿ ಒನ್ ರಿಲೇಟೆಡ್ ಟು ಜುಪಿಟರ್ಸ್. ಏನು ಕಾರಣ ಇರ್ಬೋದು? ಡಿಸ್ಟೆನ್ಸ್ ಫ್ರಮ್ ದಿ ಸನ್, significantly larger mass and gravitation pull, slower evolution period, rapid rotation speed. ಉತ್ತರ ಇದಕ್ಕೆ ಲಾರ್ಜರ್ ಮಾಸ್ ಆ್ಯಂಡ್ ಗ್ರಾವಿಟಿ. ಗ್ರೇಟರ್ ಮಾಸು ಸ್ಟ್ರಾಂಗರ್ ಗ್ರಾವಿಟಿ ಇರುತ್ತೆ,
ಹಾಗಾಗಿ ಅದರಿಂದಾಗಿ ರಿಟೆನ್ಷನ್, ಸ್ಯಾಟಲೈಟ್ಗಳನ್ನು ರಿಟೆನ್ಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅರ್ತ್ ಇಸ್ ಕಾಲ್ಡ್ ಆನ್ ಆಬ್ಲೇಟ್ ಸ್ಪೆರಾಯ್ಡ್ ಬಿಕಾಸ್ perfectly round. Poles are slightly flattened at the equator and equator bulges. Its poles are more curved than equator. It has hollow core. Answer ಏನು? Poles are slightly flattened and equator bulges. Fact that the length of the day and night are almost exactly 12 hours long on the equinox because Earth's tilt is 0 degree on these days. Circle of elimination passes through both north and south poles. Earth's orbital speed is at its maximum. Sun is farthest from the Earth. ಏನಿರ್ಬೋದು? ಸರ್ಕಲ್ ಆಫ್ ಎಲಿಮಿನೇಷನ್ ಆವಾಗ ಏನಾಗಿರುತ್ತೆ ಅಲ್ವಾ, ನಾರ್ತ್ ಮತ್ತು ಸೌತ್ ಪೋಲಲ್ಲಿ ಪಾಸ್ ಆಗ್ತಾ ಇರುತ್ತೆ ಕರೆಕ್ಟಾಗಿ. Which of the following continents has territory crossed by the Tropic of Capricorn but not by the Tropic of Cancer? ಯಾವ ಕಾಂಟಿನೆಂಟಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಆಗುತ್ತೆ ಆದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದಿಲ್ಲ ಅಂತ ಸಿಂಪಲ್ ಆಗಿ? ಏಷ್ಯಾ, ಆಫ್ರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ. ಆನ್ಸರ್ ಯಾವುದು? ಆಸ್ಟ್ರೇಲಿಯಾ. 50 ಕ್ವಶನನ್ನು ಕಂಪ್ಲೀಟ್ ಮಾಡಿದ್ದಾವೆ. ನಿಮ್ಮ ಆನ್ಸರ್ ಶೀಟನ್ನು ಚೆಕ್ ಮಾಡಿ, ಬೇಕಿದ್ರೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅಂತ ಕಮೆಂಟ್ ಸಹ ಮಾಡಬಹುದು. ನನಗೆ ಅದರ ಶೀಟನ್ನು ಇಮೇಜ್ ಸಹ ಕಳಿಸ್ಬಹುದು. ಹಾಗಾಗಿ ಮತ್ತೆ ಟೆಸ್ಟ್ ಈ ಥರ ವೀಡಿಯೋ ಮಾಡ್ತಾ ಇರ್ತೀನಿ, ಸರಿಯಾಗಿ ಅಟೆಂಡ್ ಮಾಡಿ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟಿನ ವೀಡಿಯೋ ಬರ್ತಾ ಹೋಗುತ್ತೆ. ಓಕೆನಾ? ಹಾಗಾದರೆ ಕರೆಕ್ಟಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.